ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚಿ ಕರಗಳೆತ್ತಿ ನಾವು ಪ್ರಾರ್ಥಿಸೋಣ. ಸರ್ವಶ್ರೇಷ್ಠನಾಗಿರುವ ತಂದೆಯೇ, ಎಲ್ಲ ಒಳ್ಳೆಯ ವರದಾನಗಳಿಗೆ ಕಾರಣಕರ್ತರೆ, ನಿಮ್ಮ ನಾಮಕ್ಕೆ ಸ್ತೋತ್ರ 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 ಕರ್ತರೆ. ರಾಜ, ನೀನು ಮನುಷ್ಯನನ್ನು ಮಣ್ಣಿನಿಂದ ನಿರ್ಮಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ನೀನು ಮತ್ತೆ ಮಣ್ಣಿಗೆ ಮರಳಬೇಕೆಂಬುದಾಗಿ ವಿಧಿಸಿದವನು ನೀನೇ ಆಗಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತರೆ, ನಾವು ಈ ದಿನ ಏನಾಗಿದ್ದೇವೋ ಅದು ನಿನ್ನ ಶುದ್ಧ ಕೃಪೆಯಾಗಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ವಂದಿಸಿ ಘನಪಡಿಸುತ್ತೇವೆ. ಈ ದಿನ ನಾವೆಲ್ಲರೂ ಕೂಡಿ ಶ್ರೀಯುತ ಡೇವಿಡ್ ಸಿಮ್ನೋದಯವನವರ ಜೀವಿತವನ್ನ ಆಚರಿಸಿಕೊಳ್ಳುವ ಹಾಗೆ ನಮಗೆ ಕೊಟ್ಟ ಈ ಕೃಪೆಗಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯ ಹೇಳುತ್ತದೆ, ನೀತಿವಂತನನ್ನು ಯಾವಾಗಲೂ ನೆನೆಸುವರು ಎಂಬುದಾಗಿ. ಸ್ವಾಮಿ, ನೀತಿವಂತನಾದ ನಿನ್ನ ಮಗನನ್ನ ರಾಜ ಎಲ್ಲರೂ ಸ್ಮರಿಸುವ ಹಾಗೆ ನೀವು ಕೊಟ್ಟ ಈ ಒಂದು ಸ್ನೇಹಕ್ಕಾಗಿ ಸ್ತೋತ್ರ. ರಾಜ, ಅವರ ಜೀವಿತಕ್ಕಾಗಿ ಸ್ತೋತ್ರ. ಅವರ ಸತಿಮನಿ ಮಕ್ಕಳು ಮೊಮ್ಮಕ್ಕಳಿಗಾಗಿ ಸ್ತೋತ್ರ. ಅವರಿಗೆ ನೀವು ಕೊಟ್ಟಿರುವಂತಹ ಒಳ್ಳೆಯ ಹೆಸರಿಗಾಗಿ ಸ್ತೋತ್ರ. ಅವರುಗಳಿಗೆ ನೀವು ಕೊಟ್ಟ ಸೇವೆಗಳಿಗಾಗಿ ಸ್ತೋತ್ರ. ಇಡೀ ಕರ್ನಾಟಕದಾದ್ಯಂತ ಕನ್ನಡ ಜನರು ಎಲ್ಲೆಲ್ಲ ಉಂಟೋ ಎಲ್ಲರಿಗೆ ಸ್ವಾಮಿ ರಾಜ ಒಳ್ಳೆಯ ಸೇವಾ ಕಾರ್ಯಕ್ರಮಗಳನ್ನ ರಾಜ ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳ ವಿಷಯದಲ್ಲಿ ಕಾಳಜಿ ವಹಿಸಿ ಒಳ್ಳೆಯ ಸಮಾಜ ಸೇವೆ, ರಾಜಕೀಯ ಸೇವೆ ಮಾಡಲು ಅವರಿಗೆ ನೀವು ಕೊಟ್ಟ ಕೃಪೆಗಾಗಿ ನಾವೆಲ್ಲರೂ ಸೇರಿ ನಾವು ಸ್ತುತಿಸುತ್ತೇವೆ, ನಿಮ್ಮನ್ನ ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಅವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದರೂ ಕರ್ತರೆ, ಅವರ ನೆನಪುಗಳು, ಅವರ ಆಶಯಗಳು ನಮ್ಮ ಮಧ್ಯದಲ್ಲಿವೆ. ನಾವು ಆ ಆಶಯಗಳನ್ನು ನೆರವೇರಿಸಲು ನಮ್ಮೆಲ್ಲರಿಗೆ ಪರಲೋಕದ ಕೃಪೆಯನ್ನು ದಯಪಾಲಿಸು. ಅವರಂತೆ ಸ್ವಾಮಿ ನಾವು ಸಜ್ಜನರಾಗಿ ಸರಳ ವ್ಯಕ್ತಿಗಳಾಗಿ ವ್ಯಕ್ತಿತ್ವವನ್ನು ಧರಿಸಿಕೊಂಡು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಅವರನ್ನ ಅಗಲಿದ ಕುಟುಂಬಸ್ಥರಿಗಾಗಿ, ರಾಜ ಬಂಧು ಬಳಗಕ್ಕಾಗಿ, ಸಭೆಯವರಿಗಾಗಿ ಪ್ರಾರ್ಥಿಸ್ತೇವೆ. ಅವರೆಲ್ಲರಿಗೆ ಸಂತೈಸುವ ಕರ್ತನು ನೀನಾಗಿದ್ದು ಎಲ್ಲರ ಹೃದಯಗಳನ್ನು ಸಂತೈಸಿ ಆಧರಿಸಿ ಬಲಪಡಿಸಿ ಮುನ್ನಡೆಸತಕ್ಕದ್ದೆಂದು ಮುಂದೆ ನಡೆಯುವ ಕಾರ್ಯಕ್ರಮದಲ್ಲಿ ನೀವಿಂದು ನಡೆಸಬೇಕೆಂದು ಯೇಸುವಿನ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್.